ನಮಸ್ತೆ. ಇವತ್ತು ನಾನು ಆಯ್ದುಕೊಳ್ತಾ ಇರುವಂತಹ ಪ್ರಶ್ನೆ, ನಮ್ಮ ಒಬ್ಬ ಸದಸ್ಯರು ಈ ತರಹ ಕೇಳಿದ್ರು, ಸಹಸ್ರಾರ ಚಕ್ರ ಅಂದ್ರೆ ಏನು ಅಂತ ಹೇಳಿ. ಇದು ಬಹಳ ಜನಕ್ಕೆ ಗೊತ್ತಿರುವಂತಹ ವಿಷಯ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಕೆಲವರಿಗೆ ಈ ವಿಷಯದ ಬಗ್ಗೆ ಜಾಸ್ತಿ ಗಮನ ಇಲ್ಲದೆ ಇರಬಹುದು. ನಮ್ಮಲ್ಲಿ ವಿಶೇಷವಾಗಿ ಯೋಗಶಾಸ್ತ್ರದಲ್ಲಿ ಅಥವಾ ತಂತ್ರಶಾಸ್ತ್ರದಲ್ಲೆಲ್ಲ ತುಂಬಾ ವಿಶೇಷವಾಗಿ ನಮ್ಮ ಶರೀರವನ್ನ ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಸೂಕ್ಷ್ಮ ಶರೀರ ಅಂದ್ರೆ ಈ ಸ್ಥೂಲ ಶರೀರ ಅಂದ್ರೆ ನಮಗೆ ಗೊತ್ತು, ಅಂದ್ರೆ ಮಾಂಸ ಖಂಡಗಳು, ಶರೀರದ ಅಂಗಾಂಗಗಳಿದೆಯಲ್ಲ ಹಾಗೆ. ಆದರೆ ಈ ಶರೀರದ ಅಂಗಾಂಗಗಳೆಲ್ಲ ನಡೀತಾ ಇರ್ಬೇಕಂದ್ರೆ ಅದಕ್ಕೊಂದು ಶಕ್ತಿ ಬೇಕು. ಆ ಶಕ್ತಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಈ ಸೂಕ್ಷ್ಮ ಶರೀರದಲ್ಲಿ ಬೇರೆ ಬೇರೆಯ ಏನು ಶಕ್ತಿಯ ಕೇಂದ್ರಗಳಿರುತ್ತೆ. ಈ ಶಕ್ತಿಯ ಕೇಂದ್ರಗಳು ಹೇಗೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ ಅಂತ. ಎಲ್ಲಿಯೋ ತಯಾರಾಗಿರುವ ವಿದ್ಯುತ್ತು ನಮ್ಮ ಊರಿಗೆ ಹರಿದು ಬರುತ್ತೆ. ಆ ವಿದ್ಯುತ್ತನ್ನ ಡೈರೆಕ್ಟ್ ಆಗಿ ನಾವು ನಮ್ಮ ಮನೆ ಒಳಗಡೆಗೆ ಬಿಟ್ಕೊಂಡ್ರೆ ನಮ್ಮ ಬಲ್ಬ್ಗಳು, ಫ್ಯಾನ್ಗಳು ಎಲ್ಲ ಸುಟ್ಟು ಹೋಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ವಿದ್ಯುತ್ತನ್ನ ಸ್ವಲ್ಪ ಕಡಿಮೆ ಮಟ್ಟದ ಪ್ರಭಾವಕ್ಕೆ, ಕಡಿಮೆ ವೋಲ್ಟೇಜಿಗೆ ಕನ್ವರ್ಟ್ ಮಾಡಿ ನಮ್ಮ ಮನೆಗೆ ಕಳಿಸ್ತಾರೆ. ಅದಕ್ಕೆ ಟ್ರಾನ್ಸ್ಫಾರ್ಮರ್ ಅಂತ ಕರೆಯೋದು ನಮ್ಮೆಲ್ರಿಗೂ ಗೊತ್ತಿದೆ. ಈ ಟ್ರಾನ್ಸ್ಫಾರ್ಮರ್ ನಿಂದ ಪುನಃ ನಾವು ನಮ್ಮ ಮೊಬೈಲಿಗೆ ಚಾರ್ಜ್ ಮಾಡಬೇಕು ಅಂದ್ರೆ ಆ ವೋಲ್ಟೇಜ್ ಅನ್ನ ಇನ್ನೂ ಕಡಿಮೆ ವೋಲ್ಟೇಜ್ ಮಾಡಿ ನಮ್ಮ ಮೊಬೈಲ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗೆ ಶಕ್ತಿಯನ್ನ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸುವುದನ್ನ ವಿಜ್ಞಾನ ಇವತ್ತು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಆದ್ರೆ ಸೃಷ್ಟಿ ಶಕ್ತಿ ಏನ್ ಮಾಡಿದೆ ಅಂದ್ರೆ ನಮ್ಮ ಶರೀರದಲ್ಲಿ ಅದೇ ತರಹ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಒಂದು ಶಕ್ತಿಯನ್ನ ಬಳಸುವಂತಹ ವ್ಯವಸ್ಥೆಯನ್ನ ಮಾಡಿದೆ. ವಾಸ್ತವಿಕವಾಗಿ ನಮ್ಮ ಶರೀರದ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರದ ಅಂದ್ರೆ ಈ ಸ್ಥೂಲ ಶರೀರವನ್ನ ನಡೆಸ್ತಾ ಇರುವ ಶಕ್ತಿ ಶರೀರ ಅಂತ ಕರೆಯೋಣ. ಈ ಶಕ್ತಿ ಶರೀರಕ್ಕೆ ಶಕ್ತಿ ಬರುವುದು ನಮ್ಮ ಮೇಲಿನಿಂದ ಬರುತ್ತೆ ಅಂತ. ಮೇಲಿನಿಂದ ಅಂದ್ರೆ ತಲೆಯ ಭಾಗದಿಂದ ಬರುತ್ತೆ. ಯಾಕೆ ಅಂದ್ರೆ ನಾವು ಮೇಲಿನಿಂದನೇ ಶಕ್ತಿಯನ್ನು ಪಡ್ಕೊಳ್ಳೋದು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಊರ್ಧ್ವ ಮೂಲ ಅಧಃಶಾಖಂ ಅಂತ. ಮೇಲ್ಗಡೆಗೆ ಬೇರು, ಕೆಳಗಡೆಗೆ ಬ್ರಾಂಚಸ್ ಅಂತ. ಎಲ್ಲ ಮರಗಳು ಹಾಗಲ್ಲ, ಕೆಳಗಡೆ ಬೇರು, ಬೇರಿನಿಂದ ಮರಗಳು ಬೆಳ್ಕೊಂಡು ಬರುತ್ತೆ, ಮರ ಬ್ರಾಂಚಸ್ ಎಲ್ಲ ಬೆಳ್ಕೊಂಡು ಬರುತ್ತೆ. ಆದ್ರೆ ಈ ಮರ ಮಾತ್ರ ಅಂದ್ರೆ ಶರೀರವೆನ್ನುವ ಮರ ರಿವರ್ಸ್ ಆಗಿ ಬೆಳೆಯುತ್ತೆ. ತಾಯಿ ಹೊಟ್ಟೆಯಲ್ಲಿ ಮಗು ಮೊದಲು ಸೃಷ್ಟಿಯಾಗುವಾಗ ಮೊದಲು ತಲೆ ಸೃಷ್ಟಿಯಾಗತ್ತೆ. ತಲೆಯ ನಂತರ ನಿಧಾನವಾಗಿ ಕೆಳಗಡೆಗೆ ಹೊಟ್ಟೆ, ಕೈ, ಕಾಲುಗಳೆಲ್ಲ ಹಂತ ಹಂತವಾಗಿ ಬೆಳ್ಕೊಳ್ತಾ ಬರುತ್ತೆ. ಅದು ನಮಗೆ ಗೊತ್ತಿದೆ. ಅಂದ್ರೆ ಊರ್ಧ್ವ ಮೂಲ ಅಧಃಶಾಖಂ ಅನ್ನುವುದನ್ನ ಎಷ್ಟೋ ವರ್ಷಗಳ ಹಿಂದೆ ಕೃಷ್ಣ ಅಥವಾ ನಮ್ಮ ಶಾಸ್ತ್ರಗಳೆಲ್ಲ ಹೇಳಿದ್ದು. ಇವತ್ತು ನಾವು ಅದನ್ನ ಇಲ್ಲಿ ತಾಯಿಯ ಹೊಟ್ಟೆಯ ಗರ್ಭದಲ್ಲಿ ಮಗು ಬೆಳೆಯೋದ್ರಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಮಗು ಹುಟ್ಟಿದ ಮೇಲೆ ನೆತ್ತಿಯ ಭಾಗದಲ್ಲಿ ತುಂಬಾ ಮೆತ್ತಗಿರುತ್ತೆ ನೋಡಿ, ಸಾಕಷ್ಟು ದಿವಸ ಅಲ್ಲ. ಅಂದ್ರೆ ವಾಸ್ತವಿಕವಾಗಿ ಕೂಡ ತಾಯಿಯ ಹೊಟ್ಟೆಯ ಒಳಗೆ ಇದ್ದಾಗ ಮಗು ಸಹಸ್ರಾರದಿಂದ ಎನರ್ಜಿಯನ್ನು ಸ್ವೀಕಾರ ಮಾಡುತ್ತೆ. ಸಹಸ್ರಾರ ಅಂದ್ರೆ ಮೇಲಿನ ಭಾಗ ಅಂತ. ನೆತ್ತಿಯ ಮೇಲಿನ ಭಾಗ ಇದೆಯಲ್ಲ, ಇದು ಒಂದು ಚಕ್ರ ಅಂತ ಕರಿತೀವಿ. ಅದು ನೆತ್ತಿಯಿಂದ ಅಥವಾ ಮೇಲಿನಿಂದ ಬರುವ ಶಕ್ತಿಯನ್ನ ಶರೀರದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ ಆಯಾ ಜಾಗದಲ್ಲಿ ಬೇಕಾದ ತರಹ ಶಕ್ತಿಯಾಗಿ ಅದನ್ನ ಪರಿವರ್ತನೆ ಮಾಡುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಶಕ್ತಿ ಕೇಂದ್ರಗಳನ್ನ ಗುರುತಿಸಿದ್ರು. ಬೆನ್ನುಮೂಳೆಯ ಉದ್ದಕ್ಕೆ ಮೇಲಿನಿಂದ ಅಂದ್ರೆ ನೆತ್ತಿಗೆ ನಾವು ಸಹಸ್ರಾರ ಅಂತ ಕರೆಯೋದು. ಅಲ್ಲಿಂದ ಕೆಳಮುಖವಾಗಿ ಬೆನ್ನುಮೂಳೆಯಲ್ಲಿ ಸುಷುಮ್ನ ನಾಡಿ ಅಂತ ಕೇಳಿರ್ತೀವಿ. ಇಲ್ಲದೆ ಇದ್ರೆ ಅಂತಹದ್ದೊಂದು ಶಕ್ತಿಯ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ಶಕ್ತಿ ಮುಂದೆ ಬಂದ ಹಾಗೆ ಅಲ್ಲಿಯ ಸ್ಥೂಲ ಶರೀರದ ಅಂಗಗಳನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ಶಕ್ತಿಯನ್ನ ಹರಿಬಿಡುತ್ತೆ. ನಮ್ಗೆ ಅದು ನರಜಾಲಗಳಾಗಿ ಭೌತಿಕ ಶರೀರದಲ್ಲಿ ಎಕ್ಸ್ಪೀರಿಯನ್ಸ್ ಆಗತ್ತೆ ಕೂಡ. ಹಾಗೆ ಸಹಸ್ರಾರ ಚಕ್ರ ಅಂದ್ರೆ ನಮ್ಮ ಇಡೀ ಶಕ್ತಿ ಶರೀರದ ಮೊದಲನೆಯ ಚಕ್ರ. ಅಂದ್ರೆ ಅಂದ್ರೆ ಯೂನಿವರ್ಸಲ್ ಎನರ್ಜಿಯಿಂದ ಮೊದಲನೆಯದಾಗಿ ನಮ್ಮ ಶರೀರಕ್ಕೆ ಎನರ್ಜಿಯನ್ನು ಸ್ವೀಕರಿಸುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ.
ಆದ್ರೆ ನಾವು ಅದನ್ನ ತುಂಬಾ ಕಡಿಮೆ ಬಳಸ್ತೇವೆ ವಾಸ್ತವಿಕವಾಗಿ, ಸಾಮಾನ್ಯವಾಗಿ. ಯಾಕೆಂದ್ರೆ ಅದನ್ನ ಯೋಗಿಗಳು ತುಂಬಾ ವಿಶೇಷವಾಗಿ ಜಾಗೃತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯೋಗಿಗಳಿಗೆ ಶಕ್ತಿವಂತಿಕೆ ತುಂಬಾ ಜಾಸ್ತಿ. ನಮಗೆ ಅಲ್ಲಿಂದ ಏನೋ ಸ್ವಲ್ಪ ಸ್ವಲ್ಪ ಜಿನುಗಿದ ಹಾಗೆ ಬರ್ತಾ ಇರುತ್ತೆ. ಅಂದ್ರೆ ಯೂನಿವರ್ಸಲ್ ಎನರ್ಜಿಯಿಂದ ಬರುವ ಸಣ್ಣ ಸಣ್ಣ ಜಿನುಗು ಎನರ್ಜಿಯೇ ನಮ್ಮ ಶರೀರದ ಆರೋಗ್ಯಕ್ಕೆ, ದೈನಂದಿನ ಚಟುವಟಿಕೆಗಳಿಗೆಲ್ಲ ಸಾಕಾಗುವಷ್ಟಿರುತ್ತೆ. ಅದನ್ನೇ ಯೋಗಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅವರು ಮಹಾನ್ ಶಕ್ತಿವಂತರಾಗ್ತಾರೆ. ಹಾಗಾಗಿ ಸಹಸ್ರಾರ ಚಕ್ರ ಅಂದ್ರೆ ನಮ್ಮ ಶರೀರದ ಅತ್ಯಂತ ಮುಖ್ಯವಾದ ಒಂದು ಶಕ್ತಿಯ ಕೇಂದ್ರ ಅಂತ. ಧನ್ಯವಾದ. ಇನ್ನೊಮ್ಮೆ ನಾವು ಭೇಟಿಯಾಗೋಣ.